ಈ ವಿಡಿಯೋಗೆ ಒಂದು 10 ಲೈಕ್ಸ್ ಮತ್ತೆ 5 ಸಬ್ಸ್ಕ್ರೈಬರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಬೆಂಕಿ. ಒಬ್ಬ ಸಾಮಾನ್ಯವಾದ ಬೇಕರಿ ಓನರ್ SBI ಬ್ಯಾಂಕ್ ನಲ್ಲಿ ಲೋನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೀಗೋ ಆಟ ಮಾಡ್ಕೊಂಡು 13 ಕೋಟಿ ಬೆಲೆ ಬಾಳೋ 17.5 kg ಬಂಗಾರನ ಕಳ್ತನ ಮಾಡಿರ್ತಾನೆ. 17.5 kg ಚಿನ್ನವನ್ನ ಸುಮಾರು 7 ರಿಂದ 8 ತಿಂಗಳಾದ್ಮೇಲೆ ಪೊಲೀಸರು ಆ ಕಳ್ಳನ್ ಸೆರೆ ಹಿಡಿತಾರೆ. ಸೆರೆ ಹಿಡಿದ್ಬಿಟ್ಟು ನಮ್ಮ ಸರ್ವಿಸ್ ಅಲ್ಲಿ ನೋಡಿರೋ ಒಂದು ರೇರ್ ಅಂಡ್ ರೇರೆಸ್ಟ್ ಕೇಸ್ ಅಂತ ಹೇಳ್ಬಿಟ್ಟು ಕನ್ಕ್ಲೂಷನ್ ಕೊಡ್ತಾರೆ. ರೇರೆಸ್ಟ್ ಆಫ್ ರೇರ್. ಆ ಒಂದು ರೇಂಜ್ ಗೆ ಬೇಕರಿ ಓನರ್ ಇಂಟೆಲಿಜೆಂಟ್ ಆಗಿ ಕಳ್ತನ ಮಾಡಿರ್ತಾನೆ, ಅದು ಮೊದಲನೇ ಬಾರಿಗೆ. ಆಶ್ಚರ್ಯ ಅಂತ ಹೇಳಿದ್ರೆ ಇದು ಅವ್ರ ಮೊದಲನೇ ಅಫೆನ್ಸ್. ಕಳ್ತನ ಯಾಕೆ ಮಾಡ್ದ, ಹೇಗ್ ಮಾಡ್ದ, ಕಳ್ತನ ಮಾಡೋಕ್ಕೂ ಮುಂಚೆ ತಗೊಂಡಿರುವಂತಹ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳೇನು, ಮಾಡೋದಕ್ಕೆ ಪ್ರೇರಣೆ ಏನು, ಪ್ರತಿಯೊಂದು ಡೀಟೇಲಿಂಗ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಫುಲ್ ಇಂಟ್ರೆಸ್ಟಿಂಗ್ ಅಂಡ್ ಥ್ರಿಲ್ ಆಗಿರುತ್ತೆ. ಇದು ಯಾವುದೇ ರೀತಿ ಒಂದು ಮೂವಿಯಲ್ಲಿ ನೋಡಿರೋದು ಕೂಡ ಸಾಧ್ಯನೇ ಇಲ್ಲ. ಇಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫಾರೆನ್ಸಿಕ್ ರಿಪೋರ್ಟರ್ಸ್ಗೆ ತಲೆ ತಿರುಗೋ ತರ ಒಂದು ಪದಾರ್ಥನ ಯೂಸ್ ಮಾಡಿರ್ತಾನೆ. ಅದ್ಯಾವುದು ಅಂತ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಸೊಸೈಟಿಯಲ್ಲಿ ನಡೀತಾ ಇರೋ ವೈರಲ್ ವಿಚಾರಗಳ ಬಗ್ಗೆ, ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಇನ್ಫಾರ್ಮೇಶನ್ ಡೆಪ್ತ್ ಆಗಿ ತಿಳ್ಕೊಂಡು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಅಂಗೈಲಿರೋ ಮೊಬೈಲ್ಗೆ ನನ್ನ ವಿಡಿಯೋ ತಲುಪಬೇಕು ಅಂತ ಹೇಳಿದ್ರೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅವಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ವಿಡಿಯೋ ನಿಮ್ಮವರೆಗೂ ಬರುತ್ತೆ. ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಡನ್ ಡನ್ ಬನ್ನಿ. ವಿಚಾರ ಒಳಗಡೆ ಬಂದ್ರೆ ಬೇಕರಿ ಓನರ್ ನೇಮ್ ಬಂದ್ಬಿಟ್ಟು ವಿಜಯ್ ಅಂತ. ಈ ಘಟನೆ ನಡೆದಿರೋದು ದಾವಣಗೆರೆ ಡಿಸ್ಟ್ರಿಕ್ಟ್ ನ್ಯಾಮತಿ ಅನ್ನೋ ಸಿಟಿಯಲ್ಲಿ. ವಿಜಯ್ ಅವರು ಆಲ್ರೆಡಿ ಒಂದು ಬೇಕರಿನ ರನ್ ಮಾಡ್ತಿರ್ತಾರೆ. ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದಕ್ಕೆ, ಇನ್ನೊಂದು ಬೇಕರಿ ಇಡೋದಕ್ಕೆ SBI ಬ್ಯಾಂಕ್ ಹೋಗ್ಬಿಟ್ಟು 15 ಲಕ್ಷ ಲೋನ್ಗೆ ಅಪ್ಲೈ ಮಾಡ್ತಾರೆ. ಸೊ ಬ್ಯಾಂಕ್ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಕಾರಣ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ. ಸೊ ಬೇಜಾರಾಗಿ ಮನೆಗೆ ಬರ್ತಾರೆ. ಮನೆಯಲ್ಲಿ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಬೇರೆ ವ್ಯಕ್ತಿಗಳ ಹೆಸರ ಮೇಲೆ ಮತ್ತೊಂದ್ಸಲ ಅಪ್ಲೈ ಮಾಡ್ತಾರೆ, ಅದು ರಿಜೆಕ್ಟ್ ಆಗುತ್ತೆ. ತುಂಬಾ ಬೇಜಾರಾಗ್ತಾರೆ. ಒಂದು ಡಿಸೈಡ್ ಮಾಡ್ತಾರೆ, ಅದೇ SBI ಬ್ಯಾಂಕ್ ನ ಕಳ್ತನ ಮಾಡಬೇಕು ಅಂತ. ಈ ಕಳ್ತನ ಮಾಡೋದಕ್ಕೆ ಯಾವ ತರ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೊಂತಾರೆ. ಮೇನ್ ಆಗಿ ಮನಿ ಎಷ್ಟು ಅಂತ ಹೇಳ್ಬಿಟ್ಟು ಒಂದು ವೆಬ್ ಸೀರೀಸ್ ಇದೆ. ಆ ವೆಬ್ ಸೀರೀಸ್ ನ ಪದೇ ಪದೇ ನೋಡಿ ಯಾವ ತರ ಸ್ಕೆಚ್ ಆಗಬೇಕು, ಯಾವ ತರ ಬ್ಲೂ ಪ್ರಿಂಟ್ ತಗೋಬೇಕು, ಯಾವ ತರ ಪ್ಲಾನ್ ಮಾಡಬೇಕು, ಫುಲ್ ಡೀಟೇಲ್ ಆಗಿ ತಗೊಂತಾರೆ. ಸೊ ಈ ಕಳ್ತನ ಮಾಡೋದಕ್ಕೆ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ. ಸೊ ಆ ಒಂದು ರೀಸನ್ ಇಂದ ಅವ್ರ ಕುಟುಂಬದಲ್ಲಿ ಇಬ್ಬರನ್ನ ಕರ್ಕೊಂತಾರೆ. ಈಗ 3 ಜನ ಆದ್ರೂ ಸಾಕಾಗಲ್ಲ. ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೊಬ್ಬ 3 ಜನ ಕರ್ಕೊಂತಾರೆ. ಅವ್ರ ಫ್ಯಾಮಿಲಿಯಲ್ಲಿ 2, ಫ್ರೆಂಡ್ ಸರ್ಕಲ್ ಅಲ್ಲಿ 3 ಜನ, ವಿಜಯ್ ಒಬ್ಬ, ಬೇಕರಿ ಓನರ್ ವಿಜಯ್ ಒಬ್ಬ, ಟೋಟಲ್ 6 ಜನ ಆಗ್ತಾರೆ. ಸೊ ಈ 6 ಜನನು ದಾವಣಗೆರೆ ಸಿಟಿ ಆಚೆ ಒಂದು ಓಲ್ಡ್ ಸ್ಕೂಲ್, ಆ ಸ್ಕೂಲ್ ಒಳಗಡೆ ಸುಮಾರು 6 ತಿಂಗಳ ಕಾಲ ಪ್ಲಾನ್ ಮಾಡ್ಕೊಂತಾರೆ. ಅವ್ರ ಪ್ಲಾನ್ ಸ್ಟಾರ್ಟ್ ಆಗಿರೋದು ಲಾಸ್ಟ್ ಇಯರ್ 2024 ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಗಿರುತ್ತೆ. ಅವರು ಕಳ್ತನನ ಎಕ್ಸಿಕ್ಯೂಟ್ ಮಾಡೋದು 2024 ಅಕ್ಟೋಬರ್ ಅಲ್ಲಿ. ಸುಮಾರು 6 ತಿಂಗಳ ಕಾಲ ಅದ್ರ ಮೇಲೆ ಕೆಲಸ ಮಾಡ್ತಾರೆ. ವಿಜಯನವರು ತುಂಬಾ ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬ್ಯಾಂಕ್ಗೆ ಯಾವ ತರ ಹೋಗ್ಬೇಕು, ಸುತ್ತಮುತ್ತ ಏನಿದೆ, ಎಷ್ಟು CC ಕ್ಯಾಮ್ರಾ ಇದೆ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ, ಪ್ರತಿಯೊಂದು ಡೀಟೇಲಿಂಗ್ ಆಗಿ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೊಂತಾರೆ. ಒಂದು ಫೈನ್ ಡೇ, ಒಂದು ದಿನ ರಾತ್ರಿ ಈ 6 ಜನನು ಬ್ಯಾಂಕ್ ಹತ್ರ ಹೋಗ್ತಾರೆ. ಅವರು ಒಳಗಡೆ ಹೋಗೋದಕ್ಕೆ ಚೂಸ್ ಮಾಡೋ ದಾರಿ ಕಿಟಕಿ ಗ್ರಿಲ್ ನ ಕಟ್ ಮಾಡೋದಕ್ಕೆ ಗ್ಯಾಸ್ ಕಟರ್ ಮತ್ತೆ ಹೈಡ್ರಾಲಿಕ್ ಕಟರ್ ಯೂಸ್ ಮಾಡ್ತಾರೆ. ಸಕ್ಸಸ್ಫುಲ್ ಆಗಿ ಅದನ್ನ ಬ್ರೇಕ್ ಮಾಡ್ಬಿಟ್ಟು ಒಳಗಡೆ ಕಾಲ್ ಇಡ್ತಾರೆ. ಕಾಲ್ ಇಟ್ಟಿದ ತಕ್ಷಣ ಅವ್ರು ಮಾಡೋ ಕೆಲಸ ಸುತ್ತೂರು CC ಕ್ಯಾಮ್ರಾಗಳನ್ನ ಕಿತ್ತಾಕ್ತಾರೆ. CC ಕ್ಯಾಮ್ರಾ ಫೋಟೇಜ್ ನ ಸ್ಟೋರೇಜ್ ಮಾಡೋ DVR ಅಂತ ಒಂದು ಡಿಸ್ಕ್ ಇರುತ್ತೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅಂತ. ಅದನ್ನ ಕಳ್ತನ ಮಾಡ್ತಾರೆ. ಇಷ್ಟೆಲ್ಲ ಕಳ್ತನ ಮಾಡ್ಬಿಟ್ಟು ಲಾಕರ್ ಹತ್ರ ಹೋಗ್ತಾರೆ. ಆ ಲಾಕರ್ನ ಓಪನ್ ಮಾಡೋದಕ್ಕೆ ಮತ್ತೆ ಗ್ಯಾಸ್ ಕಟರ್ ಮತ್ತೆ ಹೈಡ್ರಾಲಿಕ್ ಕಟರ್ ಯೂಸ್ ಮಾಡ್ತಾರೆ. ಸಕ್ಸಸ್ಫುಲ್ ಆಗಿ 17.5 kg ಬಂಗಾರನ ಕಳ್ತನ ಮಾಡ್ತಾರೆ. ಕಳ್ತನ ಮಾಡ್ಬಿಟ್ಟು ಸಕ್ಸಸ್ಫುಲ್ ಆಗಿ ಆಚೆಗೆ ಬಂದ್ಬಿಡ್ತಾರೆ. ಇಲ್ಲಿ ಒಂದು ಪದಾರ್ಥ ಯೂಸ್ ಮಾಡ್ತಾರೆ. ಇದನ್ನ ನೀವು ಎಲ್ಲಿ ಯಾವುದೇ ರೀತಿ ಒಂದು ಮೂವಿಯಲ್ಲಿ ಕೂಡ ನೋಡೋದಕ್ಕೆ ಚಾನ್ಸೇ ಇಲ್ಲ. ಆ ಫಾರೆನ್ಸಿಕ್ ರಿಪೋರ್ಟರ್ಸ್ ಬಂದ್ರೆ ಅವ್ರು ಯಾವುದೇ ರೀತಿ ಒಂದು ಕ್ಲೂ ಸಿಗದಿರೋ ಹಾಗೆ ಅವ್ರು ಎಲ್ಲೆಲ್ಲಿ ಒಳಗಡೆ ಸಂಚಾರ ಮಾಡ್ತಾರೋ ಪ್ರತಿಯೊಂದು ಹತ್ರನು ಮೆಣಸಿನ ಪುಡಿ ಅಂದ್ರೆ ಕಾರದ ಪುಡಿನ ಚೆಲ್ಬಿಡ್ತಾರೆ. ಸಕ್ಸಸ್ಫುಲ್ ಆಗಿ 13 ಕೋಟಿ ಬೆಲೆ ಬಾಳೋ 17.5 kg ಚಿನ್ನನ ಕಳ್ತನ ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ಮಾರ್ನಿಂದ ಪೊಲೀಸರು ಒಳಗೆ ಬರ್ತಾರೆ ಬ್ಯಾಂಕ್ಗೆ. ಬಂದಿದ ತಕ್ಷಣ ಅವ್ರು ಮಾಡಿರೋ ಒಂದು ಚಮತ್ಕಾರ ನೋಡಿ ತಲೆ ತಿರುಗುತ್ತೆ. ಫಾರೆನ್ಸಿಕ್ ರಿಪೋರ್ಟರ್ಸ್ ಬರ್ತಾರೆ, ಅವ್ರಿಗೆ ನೋಡಿ ತಲೆ ತಿರುಗುತ್ತೆ ಅವ್ರು ಮಾಡಿರೋ ಒಂದು ಕೃತ್ಯ ನೋಡಿ. ಬಿಕಾಸ್ ಎಲ್ಲ ಕಾರದ ಪುಡಿ ಹಾಕ್ಬಿಟ್ಟಿರ್ತಾರೆ. ಸೊ ಯಾವುದೇ ರೀತಿ ಕ್ಲೂ ಕೂಡ ಸಿಗಲ್ಲ. ಈ ತರ ಒಂದು ಸಾಕ್ಷಿ ನಾಶ ಮಾಡಿರ್ತಾರೆ. ಕಳ್ತನ ಮಾಡಿರೋ ಚಿನ್ನ ಎಲ್ಲಿ ಮುಚ್ಚಿಕ್ತಾರೆ ಅಂತ ಹೇಳ್ಬಿಟ್ರೆ, ವಿಜಯ್ ಅವರ ಸ್ವಂತ ಊರು ಉಸ್ಲಾಂಪಟ್ಟಿ, ಮಧುರೈ ಡಿಸ್ಟ್ರಿಕ್ಟ್, ತಮಿಳುನಾಡು. ಕಾಡಿನ ಸಮೀಪದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ನಿಗೂಢವಾದ ಮನೆ ಪಕ್ಕದಲ್ಲಿ ಒಂದು ಬಾವಿ. ಆ ಬಾವಿ ಸುಮಾರು 35 ಅಡಿ ಇರುತ್ತೆ. ಅದರಲ್ಲಿ 20 ಅಡಿ ನೀರಿರುತ್ತೆ, 15 ಅಡಿ ಖಾಲಿ ಇರುತ್ತೆ. ಅಂತ ಒಂದು ಬಾವಿಯಲ್ಲಿ ಇವರು ಕದ್ದಿರುವಂತಹ ಒಂದು ಚಿನ್ನನ ಒಂದು ಸೇಫ್ ಲಾಕರ್ ಒಳಗಡೆ ಇಟ್ಬಿಟ್ಟು ಅದ್ರ ಒಳಗಡೆ ಹಾಕಿ ಮುಚ್ಚಿಬಿಟ್ಟು ಬಂದ್ಬಿಟ್ಟಿರ್ತಾನೆ. ಅವ್ರು ಸರಿ ಸುಮಾರು ಕಳ್ತನ ಮಾಡಿರೋ ಬಂಗಾರ ಬಂದ್ಬಿಟ್ಟು 17.25 kg. ಸೊ ಬಾವಿಯಲ್ಲಿ ಮುಚ್ಚಿಡೋದಕ್ಕೂ ಮುಂಚೆ ಒಂದು 3/4 kg ಬಂಗಾರ ತಗೊಂಡ್ಬಿಟ್ಟು ಇದನ್ನೆಲ್ಲ ಬ್ಲಾಕ್ ಅಲ್ಲೆಲ್ಲ ಸೇಲ್ ಮಾಡ್ಬಿಟ್ಟು 6 ಜನದಲ್ಲಿ ವಿಜಯ್ ಬಿಟ್ಟು ಇನ್ನೊಂದು 5 ಜನಕ್ಕೆ 1 ಲಕ್ಷ ದುಡ್ಡು ಕೊಟ್ಬಿಡ್ತಾರೆ. ಸೊ ಇವ್ರು ಯಾವ ತರ ಪ್ಲಾನ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ, ನೀವು ಕೇಳಬಹುದು 13 ಕೋಟಿ ಬೆಲೆ ಬಾಳೋ ಒಂದು ಬಂಗಾರನ ಕಳ್ತನ ಮಾಡ್ಬಿಟ್ಟು ಬರೀ 1 ಲಕ್ಷ ಕೊಟ್ಟು ಅವ್ರು ಒಪ್ತಾರ ಅಂತ.
ಇಲ್ಲಿ ಒಂದು ಟ್ರಿಕ್ ಇದೆ. ಅದು ಯಾವ ತರ ಥಿಂಕ್ ಮಾಡ್ತಾನೆ ಅಂದ್ರೆ ಬೇಕರಿ ಓನರ್ ವಿಜಯ್, ಸದ್ಯಕ್ಕೆ ನಾವು ಇದನ್ನ ಎಲ್ಲಾದ್ರೂ ಬ್ಲಾಕ್ ಅಲ್ಲಿ ಸೇಲ್ ಮಾಡ್ಬಿಟ್ಟು ಮಾಡ್ಬಿಟ್ರೆ ಸೊ ಪೊಲೀಸರಿಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಆ ಒಂದು ರೀಸನ್ ಇಂದ ಒಂದು 2 ರಿಂದ 3 ವರ್ಷ ಈ ತರ ಮುಚ್ಚಿಕಣ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಜನಗಳೆಲ್ಲ ಇದ್ರ ಬಗ್ಗೆ ಎಲ್ಲ ಮರ್ತೋಗಿ ಅದಾದ್ಮೇಲೆ ಒಂದಿನ ಆಚೆ ತೆಗೆದು ನಾವು ಇದನ್ನ ಮಾಡ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೋಣ ಅಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಒಂದು ರೀಸನ್ ಇಂದ ಎಲ್ಲ 1 ಲಕ್ಷ ತಗೊಂಡು ಹೊರಟೋಗ್ತಾರೆ. ಸೊ ಇದು ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸರು ತಲೆ ಕೆಟ್ಟೋಗುತ್ತೆ. ಅವ್ರಿಗೆ ಸುಮಾರು 6 ರಿಂದ 7 ತಿಂಗಳು ಪ್ರಯತ್ನ ಪಡ್ತಾರೆ. ಒಂದು 10 ಜನ ಟೀಮ್ ಮಾಡಿರ್ತಾರೆ. 10 ಜನ ಒಂದೊಂದ್ ಕಡೆ ಹೋಗ್ತಾ ಇರ್ತಾರೆ. ಫೈನ್ ಡೇ ಅವ್ರಿಗೆ ಒಂದು ಸುಳ್ಳು ಸಿಗುತ್ತೆ, ಕಳ್ಳರು ಉತ್ತರ ಪ್ರದೇಶದಲ್ಲಿ ಇದ್ದಾರೆ ಅಂತ. ಒಂದು ಟೀಮ್ ಉತ್ತರ ಪ್ರದೇಶವರೆಗೂ ಹೋಗುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಇವರಲ್ಲ ಬೇರೆಯವರು ಇರ್ತಾರೆ. ಮತ್ತೆ ಯಾವ ತರ ಇನ್ವೆಸ್ಟಿಗೇಷನ್ ಮಾಡೋದು, ಯಾವ ತರ ಒಂದು ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡೋದು ಗೊತ್ತಿಲ್ಲ. ವಿಜಯ್ ಮತ್ತೆ ಅವ್ರ ಟೀಮ್ ನ ಸೆರೆ ಹಿಡಿತಾರೆ. ಆ ಸೆರೆ ಹಿಡಿದ್ಬಿಟ್ರು ಪೊಲೀಸರು ಮೀಡಿಯಾ ಮುಂದೆ ಬಂದ್ಬಿಟ್ಟು ಸೆರೆ ಹಿಡಿಯೋದಕ್ಕೆ ಕೈಗೊಂಡಿರುವ ಕ್ರಮಗಳೇನು ಅಂತ ಹೇಳ್ಬಿಟ್ಟು ಅವ್ರು ಬಿಚ್ಕೊಡಲ್ಲ. ಅವ್ರು ಒಂದೇ ಮಾತಾಡ್ತಾರೆ ಪೊಲೀಸರು ಮೀಡಿಯಾ ಮುಂದೆ ಬಂದ್ಬಿಟ್ಟು, ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಅವ್ರು ನಾವು ಇಟ್ಕೊಂಡಿದೀವಿ, ಅದನ್ನ ನಿಮ್ಮ ಮುಂದೆ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನ ಅದನ್ನ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕಾಗಲ್ಲ. ಮೀಡಿಯಾ ಮುಂದೆ ಪೊಲೀಸರು ಇನ್ನೊಂದು ವಿಚಾರ ಹೇಳ್ತಾರೆ, ಇವ್ರು ಯಾವುದೇ ರೀತಿ ಪ್ರೊಫೆಷನಲ್ ಕಳ್ರಲ್ಲ, ಮೊದಲನೇ ಬಾರಿಗೆ ಮಾಡಿದ್ದಾರೆ ಈ ಕಳ್ತನನ, ಆದ್ರೂ ನಮ್ಗೆ ಇಷ್ಟು ತಲೆನೋವು ತಂದ್ಕೊಟ್ಟಿದ್ದಾರೆ. ಇವ್ನು ಇದೇ ರೀತಿ ಮುಂದೆ ನಾವು ಇಟ್ಕೊಂಡ್ರೆ ಮುಂದೆ ಬಿಟ್ಬಿಟ್ಟಿದ್ರೆ ಸೊಸೈಟಿಯಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಆಗ್ಬಿಡ್ತಾ ಇದ್ದಾರೆ ಇವರು. ಸೊ ಈ ಒಂದು ಬುಡದಲ್ಲೇ ಇವ್ನು ಇಟ್ಕೊಂಡು ಈ ಬುಡನ ಕಿತ್ತಾಕಿರೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಅಂತ ಅವ್ರು ಹೆಮ್ಮೆಯಿಂದ ಹೇಳ್ಕೊಂತಾರೆ. ಇದು ಅವ್ರ ಮೊದಲನೇ ಅಫೆನ್ಸ್. ಏನ್ ನೋಡ್ತಿದ್ರ ಈ ಬಂಗಾರ ನೋಡಿ, 17.5 kg ಬಂಗಾರ ಯಾವ ತರ ಇದೆ ಅಂತ, ಒಳ್ಳೆ ಜಾತ್ರೆ ಇದ್ದಂಗಿದೆ. ಇವ್ರನ್ನ ಸೆರೆ ಹಿಡಿದಿರೋ ಒಂದು ವಿಚಾರದಲ್ಲಿ ಹೋಮ್ ಮಿನಿಸ್ಟರ್ ಮತ್ತೆ ಸಿಎಂ ಅವರೆಲ್ಲ ದಾವಣಗೆರೆ ಪೊಲೀಸ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಿರ್ತಾರೆ. ಟೀಮ್ನ 10 ಜನಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಕಡೆನೂ ದಾವಣಗೆರೆ ಪೊಲೀಸರಿಗೆ ಮತ್ತೊಂದು ಬಾರಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ನಾವು ಎಸ್ಪೆಷಲಿ ಡಿಸ್ಕಸ್ ಮಾಡಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಪೊಲೀಸರು ಆ ಟೆಕ್ನಿಕಲ್ ವಿಚಾರ ಏನು ಅಂತ ಬಿಟ್ಕೊಡಿಲ್ಲ, ಬಿಟ್ಟಿಲ್ಲ. ಅವರು ತಾಂತ್ರಿಕ ವಿಚಾರ ಇದೆ, ಅದ್ರ ಮುಂದೆ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಆ ತಾಂತ್ರಿಕ ವಿಚಾರ ಏನಿರ್ಬಹುದು ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಈಗ ಪೊಲೀಸ್ ಅವರು ಒಬ್ಬ ಕ್ರಿಮಿನಲ್ ನ ಪತ್ತೆ ಹಚ್ಚಬೇಕಂದ್ರೆ ಅವ್ರನ್ನ ಸೆರೆ ಇಡಬೇಕಂತ ಹೇಳಿದ್ರೆ ಪ್ರಮುಖವಾದ ದಾರಿ ಇರೋದು ಮೊಬೈಲ್ ಟ್ರ್ಯಾಕಿಂಗ್. ಒಂದು ಮೊಬೈಲ್ ಟವರ್ ಇರುತ್ತೆ, ಸುತ್ತಮುತ್ತ ಅವ್ರಿಗೆ ಸಂಬಂಧಪಟ್ಟರು ನಂಬರ್ ಟ್ರ್ಯಾಕ್ ಮಾಡ್ತಾರೆ. ಅಂತನ ಮಾಡೋ ತರ ಏನಾದ್ರು ಮಾತಾಡ್ಕೊಂಡಿದಾರ, ವಾಯ್ಸ್ ರೆಕಾರ್ಡ್ಸ್ ಆಗಿರ್ಬೋದು, ಈ ತರ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಮೊಬೈಲ್ ಟ್ರ್ಯಾಕಿಂಗ್ ವಿಚಾರದಿಂದ ಸಿಕ್ಕಾಕೊಂಡಿದ್ರೆ ಪೊಲೀಸರು 100% ಮೀಡಿಯಾ ಮುಂದೆ ಹೇಳ್ಕೊಂಡ್ಬಿಡೋರು. ಸೊ ಅದು ಆಗಿಲ್ಲ. ಇನ್ನೊಂದು ದಾರಿ ಯಾವ್ದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವೆಬ್ ಡಾರ್ಕ್ ಇದೆ. ವೆಬ್ ಡಾರ್ಕ್ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಚಾಟ್ ಮಾಡ್ಕೊಂತೀರಲ್ವಾ, ವಾಟ್ಸಪ್ ಚಾಟ್ ಆಗಿರ್ಬೋದು, ಬೇರೆ ಚಾಟ್ಸ್ ಅಲ್ಲಿ ಇರುತ್ತಲ್ವಾ, ಆ ಚಾಟ್ ಮುಖಾಂತರ ಏನಾದ್ರು ಈ ತರ ಕ್ರಿಮಿನಲ್ ಆಗಿ ಕನ್ವರ್ಸೇಷನ್ ಆಗಿದೆಯಾ, ಇಲ್ಲ ಅಂತ ಹೇಳಿ ಯಾವ್ದಾದ್ರು ಮತ್ತು ಪದಾರ್ಥಕ್ಕೆ ಸಂಬಂಧಪಟ್ಟ ಕನ್ವರ್ಸೇಷನ್ ಆಗಿದೆಯಾ, ಈ ತರ ಪಾಯಿಂಟ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರಲ್ಲಿ ಕೂಡ ಅವ್ರು ಸಿಕ್ಕಿಲ್ಲ. ಸೊ ಅದು ಸಿಕ್ಕಿದ ಕೂಡ ಪೊಲೀಸರು ಆರಾಮ್ಸೆ ಹೇಳೋರು, ಅದು ಆಗಿಲ್ಲ. ಮತ್ತೆ 3ನೇ ದಾರಿ ಏನು, ಇನ್ವೆಸ್ಟಿಗೇಷನ್. ಅವ್ರಿಗೆ ಸಂಬಂಧಪಟ್ಟರು ಜನಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮುಳ್ಳಿಂದ ತೆಗಿಬೇಕು ಅಂತಾರಲ್ವಾ, ಬೇರೆ ಕಳ್ಳರು ಬಂದು ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, ಇವ್ರು ಹೊತ್ಕೊಂಡೋಗಿ ಅವ್ರು ಹುಡ್ಕಾಡೋದು. ಸೊ ಬೇರೆ ಒಂದು ವ್ಯಕ್ತಿಯಿಂದ ಗೊತ್ತಾಗಿದ್ರು ಆ ವ್ಯಕ್ತಿಗೆ ಸನ್ಮಾನ ಮಾಡೋದು, ಏನೋ ಒಂದು ಮಾಡಿ ಅವರಿಗೆ ಒಂದು ಗೌರವ ಸಲ್ಲಿಸಿ ಅವ್ರ ಮುಂದೆ ಅವ್ರು ಶಬಾಷಿರು ಹೇಳ್ತಾ ಇದ್ರು. ಸೊ ಅದು ಆಗಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಟೆಕ್ನಿಕಲ್ ಆಧಾರ, ಪೊಲೀಸರು ಟೆಕ್ನಿಕಲ್ ಆಧಾರವನ್ನು ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಒಬ್ಬ ಬೇಕರಿ ಓನರ್, ಸಾಮಾನ್ಯವಾದ ಬೇಕರಿ ಓನರ್ ಕಳ್ತನ ಮಾಡಿರೋದು, ಎಷ್ಟು ಇನ್ಫ್ಲೂಯೆನ್ಸ್ ಆಗಿ ಕಳ್ತನ ಮಾಡಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಕೂಡ ಬಾಯ್ ಬಿಡಕ್ ಆಗ್ತಿಲ್ಲ, ಗುಟ್ಟು ಆಚೆ ಬಿಟ್ರೆ ತುಂಬಾ ಜನ ಇನ್ಫ್ಲೂಯೆನ್ಸ್ ಆಗ್ತಾರೋ ಒಂದೇ ಒಂದು ಕಾರಣದಿಂದ ಮೀಡಿಯಾ ಮುಂದೆ ಪೊಲೀಸರು ಹೇಳ್ಕೊಂಡಿಲ್ಲ. ಅದೇ ಅಲ್ವಾ ರೀಸನು. ಸೊ ನೋಡಿ, ಪೊಲೀಸರು ಕೂಡ ಹೇಳ್ಕೊಳಕ್ ಆಗದಿರೋ ಅಷ್ಟು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವ್ನ ಮುಂದೆ ಹಿಂಗೆ ಬಿಟ್ಟಿದ್ರೆ ಮೋಸ್ಟ್ ವಾಂಟೆಡ್, ಇಂಡಿಯಾದಲ್ಲೇ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗ್ಬಿಡ್ತಾ ಇದ್ರು. ದೊಡ್ಡ ವೃತ್ತಿಪರ ಕಳ್ಳರ ಗ್ಯಾಂಗ್ ಆಗಿ, ದರೋಡೆಕೋರರ ಗ್ಯಾಂಗ್ ಆಗಿ ಪರಿವರ್ತಕ ಆಗುತ್ತಿದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸೊ ಯಾವ ತರ ಪಾಯಿಂಟ್ ಔಟ್ ಮಾಡಿರ್ಬೋದು, ಯಾವ ತರ ಬೇರೆ ದಾರಿ ಇದೆ ಅಂತ ಏನಾದ್ರು ನಿಮ್ಗೆ ಏನಾದ್ರು ಒಂದು ಐಡಿಯಾಲಜಿ ಬಂದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇದಾದ್ಮೇಲೆ ನಾನು ಕೆಲವೊಂದ್ ಹತ್ರ ನಾನು ಆಳವಾಗಿ ತಿಳ್ಕೊಂಡಾಗ, ಅವರು ಫಾರೆನ್ಸಿಕ್ ರಿಪೋರ್ಟರ್ಸ್ಗೆ ತಲೆನೋವು ತರೋದಕ್ಕೆ, ಸಾಕ್ಷಿ ನಾಶ ಮಾಡೋದಕ್ಕೆ ಕಾರ್ಡ್ ಪುಡಿ ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ನಲ್ವಾ. ಕಾರ್ಡ್ ಪುಡಿ ಯೂಸ್ ಮಾಡಿದ್ಮೇಲೆ ಆ ಪಾಕೆಟ್ ಇರುತ್ತಲ್ವಾ, ಆ ಪಾಕೆಟ್ ಅಲ್ಲೇ ಬಿಸಾಕಿರ್ತಾರೆ ಮೀನ್ಸ್ ಬ್ಯಾಂಕ್ ಆಚೆ ಬಿಸಾಕಿರ್ತಾರೆ. ಸೊ ಪೊಲೀಸರು ಬ್ಯಾಂಕ್ ಸುತ್ತಮುತ್ತ ಏನಾದ್ರು ಕ್ಲೂ ಸಿಗುತ್ತಾ ಅಂತ ಹುಡ್ಕಾಡೋ ಟೈಮಲ್ಲಿ ಆ ಪಾಕೆಟ್ ಸಿಕ್ಕಿರುತ್ತಂತೆ. ಆ ಪಾಕೆಟ್ ಮೇಲೆ ತಮಿಳ್ ಅಡ್ರೆಸ್ ಇರುತ್ತಂತೆ, ತಮಿಳು ಅಡ್ರೆಸ್, ಫೋನ್ ನಂಬರ್ ಎಲ್ಲ ಇರುತ್ತಂತೆ. ಸೊ ಪೊಲೀಸರು ಖುದ್ದಾಗಿ ಆಚೆ ಬಿದ್ದಿರೋ ಒಂದು ಕಾರ್ಡ್ ಪುಡಿ ಪೇಪರ್ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿದಾಗ ಅದು ಮಧುರೈಗೆ ಹೋಗಿದೆ, ತಮಿಳ್ನಾಡಿಗೆ ಹೋಗಿದೆ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಈ ತರ ಒಂದು ಬೇಕರಿಗೆ ನಾವು ಸಪ್ಲೈ ಮಾಡ್ತೀವಿ ಅಂತ ಬಿಟ್ಟಿದ್ದಾರೆ. ಆ ಒಂದು ಕ್ಲೂ ಮುಖಾಂತರ ಹೋಗಿ ವಿಜಯ್ ಅವ್ರನ್ನ ಪತ್ತೆ ಅರೆಸ್ಟ್ ಮಾಡಿದ್ರು ಅನ್ನೋದು ಕೆಲವರ ಒಂದು ಅಭಿಪ್ರಾಯ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ,
ಇನ್ವೆಸ್ಟಿಗೇಷನ್ ಮಾಡಿ ಸೆರೆ ಇಡೋದಕ್ಕೆ ಸುಮಾರು 7 ರಿಂದ 8 ತಿಂಗಳ ಕಾಲ ಟೈಮ್ ತಗೊಂಡಿದ್ದಾರೆ. ಸೊ ಕಳ್ತನ ಮಾಡಿದ ದಿನ 1 ದಿನ 2 ದಿನ ಫುಲ್ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಸರ್ಚ್ ಮಾಡಿರ್ತಾರೆ. ಸಿಕ್ಕಿದ್ರೆ ಅವಾಗೆ ಸಿಕ್ಕಿರ್ಬೇಕು, ಆ ಪಾಕೆಟ್ ಸಿಕ್ಕಿದ್ರೆ ಕಳೆದು ಕೊಡಿ ಪಾಕೆಟ್ ಹಾಗೆ ಸಿಕ್ಕಿರ್ಬೇಕು. ಅವಾಗ ಸಿಕ್ಕಿದಾಗ ಅದನ್ನ ಎಷ್ಟೊತ್ತು ಅವರು ಟ್ರ್ಯಾಕ್ ಮಾಡ್ಬೇಕು, ಅದನ್ನ ಅಡ್ರೆಸ್ ಅಲ್ಲೇ ಇರುತ್ತೆ, ನಂಬರ್ ಅಲ್ಲೇ ಇರುತ್ತೆ. ಅದನ್ನ ಫೋನ್ ಮಾಡಿ ತಿಳ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಆಲ್ಮೋಸ್ಟ್ 1-4-5 ದಿನ, ರೇರ್ ಅಂದ್ರೆ ಕೂಡ 1 ವಾರ ಸಾಕು. ತುಂಬಾ ಇಂಟೆಲಿಜೆಂಟ್ ಪೊಲೀಸ್ ಅಂದ್ರೆ 1 ದಿನ ಕೂಡ ಸಾಕು. ಕಣ್ಮುಂದೆ ವಿಟ್ನೆಸ್ ಇದೆ, ಎಷ್ಟೊತ್ತು ಬೇಕು ಟೈಮ್ ಅದಕ್ಕೆ. ಸೊ ಕೆಲವರು ಆತರ ಹೇಳ್ತಾರ, ಆತರ ಒಂದು ಅಭಿಪ್ರಾಯ, ಕಳೆದು ಕೊಡಿ ಪಾಕೆಟ್ ಇಂದ ಸಿಕ್ಕಾಕೊಂಡ್ರು ಅಂತ. ಸೊ ಆತರ ಸಿಕ್ಕಾಕೊಂಡಿದ್ರೆ ಪೊಲೀಸರು ಆರಾಮಾಗಿ ಹೇಳ್ಬಿಡ್ತಾ ಇದ್ರು ಮೀಡಿಯಾ ಮುಂದೆ. ಸೊ ಈ ತರ ಒಂದು ಪಾಕೆಟ್ ಯೂಸ್ ಮಾಡ್ಕೊಂಡಿದ್ರು, ಆಚೆ ಬಿಸಾಗಿದ್ರು. ಫೋನ್ ಮಾಡಿದಾಗ ಈ ತರ ದಾವಣಗೆರೆ ಇವ್ರಿಗೆಲ್ಲ ಸಪ್ಲೈ ಮಾಡ್ತಿದ್ವಿ ಅಂತ, ಅದು ಈಸಿಯಾಗಿ ಸಪ್ಲೈ ಮಾಡ್ತಿದ್ರು ಅಂತ ಒಂದು ಕ್ಲೂ ಕೊಟ್ಟರು. ಆ ಕ್ಲೂ ಮುಖಾಂತರ ಹೋಗಿ ಅವ್ರನ್ನ ವಿಜಯನ ಅರೆಸ್ಟ್ ಮಾಡಿದ್ವಿ, ಇನ್ವೆಸ್ಟಿಗೇಷನ್ ಮಾಡಿದ್ವಿ, 3rd ಡಿಗ್ರಿ ಅಪ್ಲೈ ಮಾಡಿದ್ವಿ, ಬಾಯ್ ಬಿಟ್ಟ. ಈಸಿ ಬಿ ಅಲ್ವಾ? ತುಂಬಾ ಈಸಿಯಾಗಿ ಆಚೆ ಬಂದ್ಬಿಡ್ತು. ಪೊಲೀಸರು ಅಷ್ಟು ಈಸಿಯಾಗಿ ಅವ್ರನ್ನ ಫೈಂಡ್ ಔಟ್ ಮಾಡ್ಬಿಟ್ಟಿದ್ರು, ಅಷ್ಟು ಈಸಿಯಾಗಿ ಸೆರೆ ಹಿಡಿದ್ಬಿಟ್ಟಿದ್ರೆ ಆರಾಮಾಗಿ ಹೇಳ್ಕೊಂಡ್ಬಿಡ್ತಾ ಇದ್ರು. ಅವ್ರು ಹೇಳ್ದೇ ಇರುವಂತ ವಿಚಾರ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು 2 ವಿಚಾರ. ಒಬ್ಬ ಸಾಮಾನ್ಯವಾದ ಒಬ್ಬ ವ್ಯಕ್ತಿಗೆ, ಸ್ವಾಭಿಮಾನಿ ಅನ್ನೋ ಒಬ್ಬ ವ್ಯಕ್ತಿಗೆ ಇಗೋ ಹರ್ಟ್ ಆದಾಗ, ಅಹಂ ಹರ್ಟ್ ಆದಾಗ ಯಾವ ತರ ಒಂದು ದಾರಿನ ಚೂಸ್ ಮಾಡ್ಕೊಂತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಸಿನಿಮಾದ ಪ್ರಭಾವ ಯಾವ ಮಟ್ಟಿಗಿದೆ ಅನ್ನೋದು ತಿಳ್ಕೊಬಹುದು. ಒಂದು ಸಿನಿಮಾದಲ್ಲಿ, ಒಂದು ಮೂವಿಯಲ್ಲಿ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ತುಂಬಾ ಜನ ಒಳ್ಳೇದನ್ನ ಅವಾಯ್ಡ್ ಮಾಡ್ತಾರೆ, ಕೆಟ್ಟದ ಮಾತ್ರ ತಗೊಂತಾರೆ. ಆ ಕೆಟ್ಟದನ್ನ ತಗೊಂಡಿರೋದ್ರಲ್ಲಿ ಈ ಬೇಕರಿ ಓನರ್ ವಿಜಯ್ ಒಬ್ಬ. ಮನಿ ಈಸ್ಟ್ ಅನ್ನೋ ಒಂದು ವೆಬ್ ಸೀರೀಸ್ ನ ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಅದರ ಬರೋ ಒಂದು ಟೆಕ್ನಿಕ್ಸ್ ಎಲ್ಲ, ಪ್ಲಾನ್ಸ್ ಎಲ್ಲ ಯುಟಿಲೈಸ್ ಮಾಡ್ಕೊಂಡು ಆ ಒಂದು ಬ್ಲೂ ಪ್ರಿಂಟ್ ಎತ್ಕೊಂಡ್ಬಂದು ಇಲ್ಲಿ ಅಪ್ಲೈ ಮಾಡಿ ಈ ತರ ಕಳ್ತನ ಮಾಡಿದೆ. ಸೊ ಇಷ್ಟು ನಿಮ್ಗೆ ಅದೇನಾದ್ರೂ ವಿಚಾರ, ಟೆಕ್ನಿಕಲ್ ವಿಚಾರ, ಪೊಲೀಸರು ಹೇಳ್ದಿರೋ ಅವ್ರ ಟೆಕ್ನಿಕಲ್ ವಿಚಾರ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ರೀತಿ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಸುತ್ತಮುತ್ತ ನಡೆಯುವ ಒಂದು ವೈರಲ್ ಟಾಪಿಕ್ ಬಗ್ಗೆ, ಟ್ರೆಂಡಿಂಗ್ ವಿಚಾರಗಳ ಬಗ್ಗೆ ಆಳವಾಗಿ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ತಗೊಂಡು ಪ್ರತಿ ಬಾರಿ ನಿಮ್ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋಗೆ ಒಂದು 10 ಲೈಕ್ಸ್ ಮತ್ತೆ 5 ಸಬ್ಸ್ಕ್ರೈಬರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಲೈಕ್ ಕೊಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಅಂತ ಆಶಿಸ್ತಾ ಇದ್ದೀನಿ. ಸೊ ಈ ರೀತಿ ನಿಮ್ಗೆ ಏನಾದ್ರು ಒಂದು ಉಪಯುಕ್ತವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಂದು ಐಕಾನ್ ವೆಂಕಿ ಆನ್ಲೈನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಒಂದು ಮಾಹಿತಿ ಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು DM ಮಾಡಿ. ಖಂಡಿತ ನಿಮ್ಗೆ ಅಲ್ಲಿ ರೆಸ್ಪಾಂಡ್ ಆಗ್ತೀನಿ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ, ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋಗೆ ಕಾಂಪ್ಲಿಮೆಂಟರಿ ಆಗಿ ರೀಸೆಂಟ್ ಆಗಿ ಉತ್ತರ ಪ್ರದೇಶನ ಮೀರತ್ ನಲ್ಲಿ ಒಬ್ಬ ಹೆಂಡತಿ ತನ್ನ ಬಾಯ್ ಫ್ರೆಂಡ್ಗೋಸ್ಕರ ತನ್ನ ಗಂಡನ್ನ ಕೊಲೆ ಮಾಡಿಬಿಟ್ಟು ಪೀಸ್ ಆಗಿ ಕಟ್ ಮಾಡಿ ಒಂದು ವಾಟರ್ ಡ್ರಮ್ ನಲ್ಲಿ ಸಿಮೆಂಟ್ ಹಾಕಿ ಮೋಲ್ಡ್ ಮಾಡಿ ಕೊಲೆ ಮಾಡಿರೋ ಒಂದು ವಿಡಿಯೋನ ಇಲ್ಲಿ ಹಾಕಿರ್ತೀನಿ. ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ನೋಡಿ. ಅದೇ ರೀತಿ ಇನ್ನೊಂದು ರೀಸೆಂಟ್ ಆಗಿ ಗಿಬ್ಲಿ ಹಾರ್ಟ್ ಅನ್ನೋದು ತುಂಬಾ ವೈರಲ್ ಆಗ್ಬಿಟ್ಟಿದೆ. ಅದು ಎಷ್ಟು ಮಾತ್ರ ನಮ್ಗೆ ಯೂಸ್ ಇದೆ, ಅದರಿಂದ ಯೂಸ್ಲೆಸ್ ಏನೋ, ಅದರಿಂದ ಇರೋ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನೋ, ಅದು ಯೂಸ್ ಮಾಡಿದ್ರೆ ಬೆಟರಾ, ಅದು ಯೂಸ್ ಮಾಡಿದ್ರೆ ಸೇಫಾ ಇಲ್ಲ ಡೇಂಜರಾ, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋ ಇಲ್ಲಿ ಕೊಟ್ಟಿರ್ತೀನಿ. 2 ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತೆ, ದಯವಿಟ್ಟು ನೋಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.